ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಸಿಂಪಲ್ ಸೀಕ್ರೆಟ್ಸ್ ಗಂಡ ಹೆಂಡತಿ ನಡುವೆ ಇರಲೇಬೇಕು. ಸಂಗಾತಿಗಳು ಯಾವುದೇ ಮಾತನ್ನು ಆಡದೆ ಸಂಜ್ಞೆಯಿಂದಲೇ ಅರ್ಥ ಮಾಡಿಕೊಳ್ಳಬಹುದು. ಅರ್ಥ ಮಾಡಿಕೊಳ್ಳುವವರಿಗೆ ಸಂಜ್ಞೆ ಸಾಕು ಎನ್ನುವ ಗಾದೆ ಇದೆ. ಎಲ್ಲವನ್ನು ಮಾತಿನ ಮೂಲಕ ಹೇಳಲು ಆಗದು ಮತ್ತು ಅದರಲ್ಲೂ ದಾಂಪತ್ಯದಲ್ಲಿ ಕೆಲವೊಂದು ಸಲ ಸಂಜ್ಞೆಯು ತುಂಬ ಮುಖ್ಯ. ಕೆಲವೊಮ್ಮೆ ದಾಂಪತ್ಯವು ಏನು ಹೇಳದೇ ಇದ್ದರೂ ಏನಾದರೂ ಕೇಳುವರು. ದಾಂಪತ್ಯದಲ್ಲಿ ಆರೋಗ್ಯಕರಾಗಿ ಜೀವನ ನಡೆಸುವಂತಹ ಕೆಲವು ದಾಂಪತ್ಯವು ತಮ್ಮ ಭಾವನೆಗಳು ಹಾಗೂ ಏನಾದರೂ ಸಮಸ್ಯೆಗಳು ತಜ್ಞೆಗಳು ಮೂಲಕ ಹೇಳುವವರು. ಸಂಗಾತಿಗಳು ಪರಸ್ಪರ ಗೌರವ ಮತ್ತು ನಂಬಿಕೆ ವ್ಯಕ್ತಪಡಿಸಿದ ವೇಳೆ ಆಗ ಅವರಿಗೆ ಇಂತಹ ಸಂಜ್ಞೆಗಳು ಸುಲಭವಾಗಿ ಅರ್ಥವಾಗುವುದು. ಪರಸ್ಪರರನ್ನು ಅರ್ಥ ಮಾಡಿಕೊಂಡು ಹೋಗುವುದು ಹೇಗೆ ಎಂದು ನೀವು ತಿಳಿಯಬಹುದು. ಅವರಲ್ಲಿನ ಕೆಲವು ಜೋಕ್ಸುಗಳು ಅವರಿಬ್ಬರಿಗೆ ಮಾತ್ರ ಅರ್ಥವಾಗುವುದು. ಬೇರೆಯವರ ಏನಾದರೂ ಹೇಳಿದರೆ ಆಗ ಸಂಗಾತಿಗಳಿಗೆ ತಮ್ಮ ಆ ನೆನಪು ಬರುವುದು ಮತ್ತು ಅವರ ಮುಖದಲ್ಲಿ ಕೂಡ ಮುಗುಳ್ನಗೆ ಬರುವುದು. ಅವರ ಪರಸ್ಪರರನ್ನು ನೋಡಿಕೊಂಡು ನಗುವರ ಅಥವಾ ಪರಸ್ಪರರ ಕೈಗಳನ್ನು ಹಿಸುಕಿಕೊಳ್ಳುವರು. ಈ ಸಂದರ್ಭದಲ್ಲಿ ಅವರು ಕಣ್ಣುಗಳನ್ನು ಬೆಸೆಯುವುದು ಮತ್ತು ಬಟ್ಟೆಗಳು ಹಾರಿ ಹೋಗುವಂತಿರುವುದು. ಇಲ್ಲಿ ಲೈಂಗಿಕ ಕ್ರಿಯೆ ಬಯಸುತ್ತಿದ್ದಾರೆ ಎಂದು ಮತ್ತೆ ವಿವರಿಸಿದ ಹೇಳಬೇಕಾಗಿಲ್ಲ, ಯಾಕೆಂದರೆ ಅವರು ಇಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವವರೇ. ಇದರ ಬಳಿಕ ಅವರು ಸರಸದಲ್ಲಿ ತೊಡಗುವರು. ಪರಸ್ಪರರಿಗೆ ತಾವು ತುಂಬ ನಿರಾಶೆ ಅಥವಾ ಬೇಜಾರದಿಂದ ಇದ್ದೇವೆ ಎಂದು ಹೇಳಬೇಕಾಗಿಲ್ಲ. ಇಲ್ಲಿ ಸಂಗಾತಿಗೆ ಏನಾದರೂ ಬೇಜಾರು ಅಥವಾ ನಿರಾಶೆಯಾಗಿದ್ದರೆ ಅದು ತಕ್ಷಣವೇ ಅವರಿಗೆ ತಿಳಿದಿರಬಹುದು, ಯಾಕೆಂದರೆ ಅವರು ಪರಸ್ಪರರ ನೋವು ಹಾಗೂ ನಲಿವನ್ನು ಅರ್ಥ ಮಾಡಿಕೊಂಡುವರು. ಮಾತಿನಿಂದ ಆರಂಭವಾಗುವ ಜಗಳ ಮೌನದಲ್ಲಿ ಅಂತ್ಯ. ಕ್ಷಮೆ ಕೇಳುವ ಯಾವುದೇ ರೀತಿಯ ಅಗತ್ಯವೂ ಇರದು, ಯಾಕೆಂದರೆ ಅವರು ನೋವಾಗುವ ಯಾವುದೇ ವಿಚಾರವನ್ನು ಹೇಳಿಲ್ಲ. ಅವರು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಅಲ್ಲಿಯೇ ಬೇಜಾರು ಬಿಟ್ಟು ಬಿಡುವವರು. ಪರಸ್ಪರರ ಪ್ರಶ್ನೆ ಕೇಳುವುದೂ ಇಲ್ಲ. ಅವರು ಯಾವುದೇ ಸಂಶಯಗಳಿದ್ದರೂ ಅದನ್ನು ಅಷ್ಟಾಗಿ ಪ್ರಶ್ನಿಸುವುದಿಲ್ಲ. ಪರಸ್ಪರ ಅವರು ಅರ್ಥ ಮಾಡಿಕೊಂಡವರು, ಅವರು ಭಾವನೆಗಳನ್ನು ಸರಿಯಾಗಿ ತಿಳಿದುಕೊಳ್ಳುವವರು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.